morning, dear students. How do you learn a second language? That's how do you get acquainted with the second language? How or what are the tools that we can use to learn or to get acquainted to make the second language familiar to us? ಇವಕ್ಕೆ ನಾವು 4 ಮೆಥಡ್ಗಳನ್ನು ಫಾಲೋ ಮಾಡ್ತೀವಿ. ಲರ್ನಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಮಾತೃಭಾಷೆಯಲ್ಲದೆ ಇರುವ ಭಾಷೆಯನ್ನು ನಾವು ವ್ಯವಹಾರಕ್ಕಾಗಿ, ಅಧ್ಯಯನಕ್ಕಾಗಿ ಅಥವಾ ಬಳಕೆಗಾಗಿ ಕಾಮನ್ ಸ್ಪೋಕನ್ ಲ್ಯಾಂಗ್ವೇಜ್ ಆಗಿ ಬಳಸಬೇಕು ಅಂತ ಹೇಳಿದಾಗ ವಿ ನೀಡ್ ಟು ಫಾಲೋ ಆರ್ ವಿ ನೀಡ್ ಟು ಟೇಕ್ ಹೆಲ್ಪ್ ಆಫ್ ಸರ್ಟನ್ ಟೂಲ್ಸ್ ಅಥವಾ ಕೆಲವು ಮೆಥಡ್ಗಳನ್ನು ನಾವು ಅನುಸರಿಸ್ಕೋಬೇಕಾಗುತ್ತೆ. ಆ ಮುಖಾಂತರ ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು ನಮ್ಮ ಬಳಕೆಗೆ ನಾವು ಈಸಿ ಮಾಡ್ಕೊಳ್ತಕ್ಕಂಥ ಅದರೊಳಗೆ ನಾವು ಇಂಗ್ಲೀಷ್ ಅಂದರೆ ಅದರೊಳಗೆ ನಾವು ಮುಖ್ಯವಾಗಿ ಯೂಸ್ ಮಾಡ್ತಕ್ಕಂಥ ಇಲ್ಲಿ ನಾವು ಕಲಿತಿರ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ದಟ್ಸ್ ಇಂಗ್ಲೀಷ್. ಸೊ ಈ ಇಂಗ್ಲೀಷ್ ಭಾಷೆಯನ್ನು ನಾವು ನಮಗೆ ಚಿರಪರಿಚಿತ ಭಾಷೆಯಾಗಿ ಮಾಡಿಕೊಂಡು ಅದನ್ನು ನಾವು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದರೆ ಹೌ ಇಸ್ ಇಟ್ ದ್ಯಾಟ್ ವಿ ಮೇಕ್ ದ ಲ್ಯಾಂಗ್ವೇಜ್ ಫೆಮಿಲಿಯರ್ ಟು ಅಸ್? ಅದಕ್ಕೆ ನಾವು ಫಾಲೋ ಮಾಡ್ಕೋಬೇಕಾಗಿರುವ ಮೆಥಡ್ಸ್ ದಟ್ ಈಸ್ LSRW ಮೆಥಡ್. LSRW ಮೆಥಡ್ ಅಂದರೆ ಲಿಸ್ನಿಂಗ್. L ಸ್ಟ್ಯಾಂಡ್ಸ್ ಫಾರ್ ಲಿಸ್ನಿಂಗ್ ಅಂದರೆ ಕೇಳುವುದು. ಅದು ಭಾಷೆ ಕೇಳಬೇಕು ಅಂತ ಹೇಳಿದಾಗ ಆ ಭಾಷೆಯನ್ನ ಹೆಚ್ಚಾಗಿ ಮಾತನಾಡುವ ಪರಿಸರದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೋಬೇಕಾಗುತ್ತೆ. ಸೊ ಲಿಸ್ನಿಂಗ್ ಅನ್ನು ನಾವು ಯಾವ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಯಾವ ಏರಿಯಾಗಳಲ್ಲಿ ನಾವು ಮಾಡ್ತೀವಿ? ಲಿಸ್ನಿಂಗ್ ಅನ್ನು ನಾವು ವಿ ಕ್ಯಾನ್ ಗೆಟ್ ಅವರ್ಸೆಲ್ಸ್ ಎಕ್ಸ್ಪೋಸ್ ಟು ಟಿವಿ ಚಾನಲ್. ಆ ಟಿವಿ ಚಾನಲ್ನೊಳಗೆ ಬರ್ತಕ್ಕಂಥ ಇಂಗ್ಲಿಷ್ ನ್ಯೂಸನ್ನು, ಕಾಮೆಂಟ್ರಿಗಳನ್ನು, ಇಂಗ್ಲಿಷ್ ಕ್ಲಾಸ್ಗಳಲ್ಲಿ ಬಳಕೆ ಮಾಡುವಂತಹ ಇಂಗ್ಲಿಷ್ ಭಾಷೆಯನ್ನು, ಆ ಲೆಸನ್ಸನ್ನು ಫಾಲೋ ಮಾಡಿಕೊಡ್ತಕ್ಕಂಥ ಒಂದು ಹಂತದಲ್ಲಿ ನಾವು ವಿ ಕ್ಯಾನ್ ಗೆಟ್ ಅಕ್ವೈಂಟೆಡ್ ಬೈ ಲಿಸ್ನಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಯೂಸೇಜ್ ಆಫ್ ದಿಸ್ ಲ್ಯಾಂಗ್ವೇಜ್. ವಿ ಕ್ಯಾನ್ ಬಿಕಮ್ ಫೆಮಿಲಿಯರ್ ವಿತ್ ದ ವರ್ಡ್ಸ್ ಆಫ್ ದಿಸ್ ಲ್ಯಾಂಗ್ವೇಜ್ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಬಿಕಮ್ ಫೆಮಿಲಿಯರ್ ಆಫ್ ದ ಯೂಸೇಜ್ ಆಫ್ ದ ಲ್ಯಾಂಗ್ವೇಜ್. ಇದು ಫಸ್ಟ್ ಮೆಥಡ್. ಯಾವುದೇ ಭಾಷೆಯನ್ನು ಕಲಿಬೇಕು ಅಂತ ಹೇಳಿದ್ರು ನಾವು ಅದಕ್ಕೆ ಲಿಸನ್ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿಸ್ಬೇಕಂದ್ರೆ ಆ ಭಾಷೆಯನ್ನು ನಾವು ಆಲಿಸ್ತಕ್ಕಂತಹದನ್ನು ನಾವು ಪ್ರಾರಂಭ ಮಾಡಬೇಕು. ನೆಕ್ಸ್ಟ್ ಕೇಳಿರ್ತಕ್ಕಂಥ ಲಿಸನ್, ಆಲ್ ದಟ್ ವಿ ಹ್ಯಾವ್ ಲಿಸನ್, ಅದನ್ನು ನಾವು ಯೂಸ್ ಮಾಡೋದು ಹೇಗೆ? ನಾವು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತೀವಿ ಭಾಷೆ ನನಗೆ ಅರ್ಥ ಆಗುತ್ತೆ. ಲೈಕ್ ನಮ್ಮ ನಿಯರ್ಬೈ ಸ್ಟೇಟ್ಸ್ನಲ್ಲಿರ್ತಕ್ಕಂಥ ಭಾಷೆಗಳು ವಿ ಸೇ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತೆಲುಗು ಬಟ್ ಐ ಕಾಂಟ್ ಸ್ಪೀಕ್ ತೆಲುಗು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತಮಿಳ್ ಬಟ್ ಐ ಕಾಂಟ್ ಸ್ಪೀಕ್ ತಮಿಳ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಲಯಾಳಂ ಬಟ್ ಐ ಕಾಂಟ್ ಸ್ಪೀಕ್ ಮಲಯಾಳಂ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಂಗಾಲಿ, ಪಂಜಾಬಿ ಎಕ್ಸೆಟ್ರಾ ಬಟ್ ಐ ಕಾಂಟ್ ಸ್ಪೀಕ್ ದೋಸ್ ಲ್ಯಾಂಗ್ವೇಜಸ್. ಯಾಕೆ ಈ ಸಮಸ್ಯೆ? ಯಾಕೆ ಅಂದರೆ ನಾವು ಆ ಭಾಷೆಯನ್ನು ಪದೇ ಪದೇ ಆಲಿಸಿರೋದ್ರಿಂದ ಯು ಹ್ಯಾವ್ listen to the usage of the language and so you are familiar to the words and the vocabulary of the language, so you can understand the language. How is it that you use the language? Yes, adanna balake madbekandre right or wrong we have to start speaking the language. Phrases na ರೂಪದಲ್ಲಾದರೂ ಸರಿ ನಾವು ಭಾಷೆಯನ್ನು ಮಾತಾಡೋದನ್ನ ಪ್ರಾರಂಭ ಮಾಡಬೇಕು. ದಟ್ ಈಸ್ ದ ಸೆಕೆಂಡ್ ಟೆಕ್ನಿಕ್ ಆರ್ ದ ಸೆಕೆಂಡ್ ಮೆಥಡ್ ಆಫ್ ಗೆಟಿಂಗ್ ಅಕ್ವೈಂಟೆಡ್ ವಿತ್ ದ ಲ್ಯಾಂಗ್ವೇಜ್. ನಾವು ಆ ಭಾಷೆಯನ್ನು ಬಳಕೆ ಮಾಡೋದು ಅಂದರೆ ನಮ್ಮ ದಿನನಿತ್ಯದ ಆಡು ಭಾಷೆಯಲ್ಲಿ ನಮ್ಮ ಮಾತನಾಡುವ ಸಂದರ್ಭದಲ್ಲಿ ನಾವು ಆ ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ, ಫಾರಿನ್ ಲ್ಯಾಂಗ್ವೇಜ್ ಅಂದರೆ ನಮ್ಮದಲ್ಲದೇ ಇರುವ ಭಾಷೆಯನ್ನು ನಾವು ಫಸ್ಟ್ ಎಷ್ಟು ಸಾಧ್ಯವೋ ಅಷ್ಟುವರೆಗೆ ವಿ ಶುಡ್ ಬಿಗಿನ್ ಟು ಸ್ಪೀಕ್. ದಟ್ ಈಸ್ ಏನನ್ನ ಕೇಳಿಸ್ಕೊಂಡಿರ್ತೀವೋ ಅದನ್ನು ರಿಪೀಟ್ ಮಾಡೋದ್ರ ಮುಖಾಂತರವಾದರೂ ನಾವು ಮಾತನಾಡೋದನ್ನು ದಟ್ ಈಸ್ ಬಿಗಿನ್ ಟು ಸ್ಪೀಕ್ ಮಾಡ್ಕೊಂಡ್ಬಿಟ್ಟು ವಿ ಕ್ಯಾನ್ ಲರ್ನ್ ದ ಪ್ರೊಸೆಸ್ ಆಫ್ ಸ್ಪೀಕಿಂಗ್ ದ ಲ್ಯಾಂಗ್ವೇಜ್. ಇದೆರಡೂ ಕೂಡ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಏನಿದೆ ಇದು ಇನ್ಫಾರ್ಮಲ್ ಆಕ್ಟಿವಿಟಿ.
ಇನ್ನು ಉಳಿದಿರುವಂತಹ ಎರಡು ಮೆಥಡ್, ದಟ್ ಈಸ್ ರೀಡಿಂಗ್ ಆ್ಯಂಡ್ ರೈಟ್. ಬಟ್ ಯೂಶಲ್ ಆಗಿ ನಾವು ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಏನಿದೆ ಅದು ನಾವು ಇಂದಿನ ದಿವಸಗಳಲ್ಲಿ ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಂತೆ ನಾವು ಗಮನಿಸೋದೇನು ಅಂತ ಹೇಳಿದರೆ, we read, we start to read and then we learn to write. Anandra we switch on to speaking. But the proper method of learning any language is the process of listening, adada nantra speaking, next comes reading. That is reading anta helodu. Reading happens to be the third process at the most important method of learning to use the language. ಯಾಕೆ ಇದು ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ, ಆ ಪರಭಾಷೆಯಲ್ಲಿರುವ ಫನಟಿಕ್ಸ್ ಅನ್ನ, ಅಂದರೆ ಆ ಲೆಟರ್ಸ್ ಅಲ್ಲಿ ಇರ್ತಕ್ಕಂತಹ ಸೌಂಡ್ಸ್ ಅನ್ನ ನಾವು ಸರಿಯಾಗಿರುವ ರೀತಿಯೊಳಗೆ ರೆಕಗ್ನೈಸ್ ಮಾಡಿ ಅದನ್ನ ಉಚ್ಚರಿಸ್ತಕ್ಕಂಥದ್ದಕ್ಕೆ ನಾವು ಪ್ರೊಸೆಸ್ ಆಫ್ ರೀಡಿಂಗ್ ಮುಖಾಂತರವೇ ಅದನ್ನ ಸ್ಟಾರ್ಟ್ ಮಾಡಬಹುದಾಗಿರ್ತಕ್ಕಂಥ. ಸೊ ಫಾರ್ ಎಕ್ಸಾಂಪಲ್, how do you pronounce apple? Apple. Apple. A stands for a alphabet A. ನಾವು ಕನ್ನಡದಲ್ಲಿ A, P ಯಲ್ಲಿ ಪ, P ಏನಿದೆ ಅದು ಪ ಸೌಂಡ್ ಆಗುತ್ತೆ. ಲ, ಎಲ್ ಅನ್ನ ಲ ಸೌಂಡ್ ಮಾಡ್ತೀವಿ, ಅದಕ್ಕೆ ಇ ಸೇರಿದಾಗ ಐ ಸೌಂಡ್ ಆಗುತ್ತೆ, ಆಪಲ್ ಆಗುತ್ತೆ. ಸೊ ಈ ರೀತಿ ಕ, CAR ಕಾರ್, ಸಿ ಮತ್ತು ಎ ಅನ್ನ ನಾವು ಕ ಆಗಿ ಪ್ರೊನೌನ್ಸ್ ಮಾಡಿ, ಆರ್ ಅನ್ನ ರ ಪ್ರೊನೌನ್ಸ್ ಮಾಡ್ತಾರೆ. ಇವುಗಳನ್ನು ನಾವು ಓದುವುದರ ಮುಖಾಂತರವೇ by getting familiar with this sounds. A ಗೆ A, B ಗೆ ಬ, C ಗೆ ಕ, D ಗೆ ಡ, E ಗೆ ಐ, ಈ ರೀತಿಯಾಗಿ ನಾವು ಆ ಸೌಂಡ್ಸ್ ಏನಿದೆ ಆ ಸೌಂಡ್ಗಳನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟ್ ಅಂತ ಏನು ಲರ್ನಿಂಗ್ ಟು ರೀಡ್, ಇವುಗಳನ್ನು ನೀವು ನಿಮ್ಮ ಲೋವರ್ ಕ್ಲಾಸ್ಗಳಲ್ಲಿ ಕಲಿತೀರಿ. ಸೊ ರೀಡಿಂಗ್ happens to be the prime or the main method of getting acquainted with the language, and reading helps us to understand the language and the content that is presented to us through this language. ಆ ವಿಷಯ ಏನು ಮಂಡನೆ ಆಗಿದೆ ಅದು ನಮಗೆ ತಿಳಿಬೇಕು ಅಂತ ಹೇಳಿದ್ರೆ, ನಮಗೆ ಓದುವಂತಹ ಆ ಭಾಷೆಯನ್ನ, ಅದರಲ್ಲಿರ್ತಕ್ಕಂತಹ ಶಬ್ದಗಳನ್ನ, ಪದಗಳನ್ನ ಓದುವಂತಹ ಹವ್ಯಾಸವನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. And after reading, you need to practice all that you have read. ಏನನ್ನ ಉಚ್ಚರಿಸಲಿಕ್ಕೆ, ಏನನ್ನ ಗ್ರಹಿಸಲಿಕ್ಕೆ ನಾವು ಕಲಿತಿದ್ದೀವೋ, ರೀಡಿಂಗ್ ಪ್ರೊಸೆಸ್ ಅಲ್ಲಿ ನಾವು ಕಲಿತಕ್ಕಂಥದ್ದೇನು ಉಚ್ಚಾರಣೆ ಹಾಗೂ ಗ್ರಹಿಕೆ. ಆ ಯಾವ ಪದಗಳನ್ನ ನಾವು ಉಚ್ಚರಿಸಲಿಕ್ಕೆ ಕಲಿತಿದ್ದು, ಆ ಪದಗಳನ್ನ ನಾವು ಗ್ರಹಿಸಿಕೊಂಡು ಅದರ ಅರ್ಥವನ್ನ ನಾವೇನು ಕಲಿತಿದ್ದೀವೋ, ಇದನ್ನ ನಾವು ಬರೆಯುವುದನ್ನ, ಅರ್ಥಗರ್ಭಿತವಾಗಿ ಬರೆಯುವುದನ್ನ ಕಲಿತಕ್ಕಂತಹ ಪ್ರೊಸೆಸ್ ಏನಿದೆ ಅದು ರೈಟಿಂಗ್. ಸೊ ಇನ್ ಯುವರ್ ವರ್ಕ್, your workbook is designed in such a way that it helps you to score marks as well as it helps you to get acquainted with the language. ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಕ್ಕಂಥದ್ದಷ್ಟೇ ಅಲ್ಲದೆ ದಿನನಿತ್ಯದ ಬಳಕೆಯಲ್ಲಿಯೂ ಕೂಡ ನೀವು ಯಾವ ರೀತಿಯೊಳಗೆ ಈ ಭಾಷೆಯನ್ನ ಬಳಸಬಹುದು ಅನ್ನೋದನ್ನ ನಾವು ನಿಮ್ಮ ವರ್ಕ್ ಬುಕ್ ನ ಸಹಾಯದಿಂದ ಕಲಿತೀವಿ. ಸೊ ಹ್ಯಾಸ್ ಯು ಆಲ್ ಅವೇ, ನಿಮ್ಮ ಫಸ್ಟ್ ಪಿಯುನೊಳಗಿದ್ದಂತಹ ರೀಡಿಂಗ್ ಕಾಂಪ್ರಿಹೆನ್ಷನ್ ಎಕ್ಸರ್ಸೈಸ್, that is solving questions based on given unseen passages, continues even in the second year too. So first year ನೊಳಗಿದ್ದಂತಹ unseen passages ಏನಿತ್ತು, ಆ unseen passage ಅನ್ನ ಅಥವಾ ಪ್ಯಾಸೇಜ್ ಅನ್ನ ಓದಿ ಅದರ ಬೇಸ್ಡ್ ಆಗಿರ್ತಕ್ಕಂತಹ ಕ್ವಶನ್ಸ್ ಅನ್ನ ನಾವು ಅರ್ಥ ಮಾಡಿಕೊಂಡು ಅದರೊಳಗಿರ್ತಕ್ಕಂಥ ಕಂಟೆಂಟ್ ರಿಲೇಟೆಡ್ ಆಗಿರುವ ಕ್ವಶನ್ಸ್ ಏನಿದೆ ನಾವು ಸರಿ ಉತ್ತರಗಳನ್ನ ಕೊಡಬೇಕಾಗಿರ್ತಕ್ಕಂಥ ಒಂದು ಆಕ್ಟಿವಿಟಿ ಏನಿದೆ, that is an activity which is covered in your second year workbook syllabus under the section of reading skills. Our reading skills ನೊಳಗೆ first segment happens to be
ರೀಡಿಂಗ್ ಪ್ರೋಸ್ ಆರ್ ಕಾಂಪ್ರಿಹೆನ್ಷನ್ ಆಕ್ಟಿವಿಟಿ ಒಳಗೆ ಪ್ರೋಸ್ ನಿಮಗೆ ಪ್ರೋಸ್ ನ ರೀಡ್ ಮಾಡ್ತಕ್ಕಂಥದ್ದು ಅಥವಾ ಪ್ರೋಸ್ ಅನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಬೇಸ್ಡ್ ಆಗಿರ್ತಕ್ಕಂತಹ ಕ್ವಶನ್ಸ್ ಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಫಸ್ಟ್ ಆಕ್ಟಿವಿಟಿ ಆಗಿದ್ದು. ನಿಮ್ಮ 50 ಮಾರ್ಕ್ಸ್ ಗ್ರಾಮರ್ ಏನಿದೆ ಅದರಲ್ಲಿ 10 ಮಾರ್ಕ್ಸ್ is covered in this section called unseen passages. So this happens to be the most important aspect for you people as it helps you to score marks. So passage ಇದರ ನಂತರ ಬರ್ತಕ್ಕಂಥ ಇದೇ ರೀಡಿಂಗ್ ಆಕ್ಟಿವಿಟಿಯ ಕಂಟಿನ್ಯೂಡ್ ವರ್ಷನ್ಸ್ ಆಗಿ ಬರ್ತಕ್ಕಂಥದ್ದು ಪೋಯಟ್ರಿ ಅಪ್ರಿಸಿಯೇಷನ್, ಸಮರೈಸೇಷನ್ ಅಂಡ್ ಎಕ್ಸ್ಪ್ಯಾನ್ಷನ್. ಅದರೊಳಗೆ ನಾವು ಇವತ್ತಿನ ಕ್ಲಾಸ್ಗೆ ಲೆಟ್ ಅಸ್ ಗೋ ಥ್ರೂ ರೀಡಿಂಗ್ ಸ್ಕಿಲ್ಸ್ ನಲ್ಲಿ ಕಾಂಪ್ರಿಹೆನ್ಷನ್ ಆಕ್ಟಿವಿಟಿ ಆಫ್ ಅಪ್ರಿಸಿಯೇಷನ್ ಆಫ್ ಪ್ರೋಸ್ ಅಂದ್ರೆ ಒಂದು ಅನ್ಸೀನ್ ಪ್ಯಾಸೇಜ್ ಅಂತ ಕೊಟ್ಟಿರ್ತೀವಿ. ಆ ಅನ್ಸೀನ್ ಪ್ಯಾಸೇಜ್ ಅನ್ನು ನಾವು ಯಾವ ರೀತಿಯೊಳಗೆ ಓದಬೇಕು ಹಾಗೂ ಅವೈಲಬಲ್ ಟೈಮ್ ನಲ್ಲಿ ಬಿಕಾಸ್ ಆಲ್ ದಟ್ ಯು ಗೆಟ್ ಟು ರೈಟ್ ಯುವರ್ ಎಕ್ಸಾಮ್ಸ್ ಇಸ್ 3 hours. ಆ 3 hours ನೊಳಗೆ ಮ್ಯಾಕ್ಸಿಮಮ್ ಆಫ್ 15 to 20 minutes, that's all, that's maximum of actually 10 to 15 minutes or 15 minutes is all that you should dedicate to this section of 10 marks unseen passage. So ಈ unseen passage ಇದೆ ಅದನ್ನ ನಾವು ಓದ್ಕೊಳ್ತಕ್ಕಂಥದ್ದು ಮತ್ತು ಅದರ ರಿಲೇಟೆಡ್ ಕ್ವಶನ್ಸ್ ಇದೆ ಅದನ್ನ ಯಾವ ರೀತಿಯೊಳಗೆ ತುಂಬಾ ಲಿಮಿಟೆಡ್ ಟೈಮ್ ನಲ್ಲಿ ನಾವು ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ಗೆ ಗಮನಿಸೋಣ. So what do you mean or the methods? What do you mean by comprehension reading and what are the methods that you need to follow to get accurate answers? Let us just have a look at it. So what is a comprehension activity? Yes, a comprehension exercise consists of a passage that is given to a student with a set of questions to test the student's ability to understand the content of the given text. So ಈ unseen passage ಅನ್ನ ನಿಮಗೆ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂತಹ ಉದ್ದೇಶ ಏನು? The reason and why, the reason why this unseen passage, the comprehension activity of going through unseen prose is prescribed to you. ಅದರ ಉದ್ದೇಶ ಏನಂದ್ರೆ it's an activity which helps or which is used to test the student's ability. On the passage is followed by a set of questions based on the passage. ಆ passage ಗೆ ಸಂಬಂಧಪಟ್ಟಿರುವಂತಹ ಒಂದು ಸೆಟ್ ಆಫ್ ಕ್ವಶನ್ಸ್ ಏನಿದೆ ಅದರ ಬೇಸ್ಡ್ ಆಗಿರ್ತಕ್ಕಂತಹ ಪ್ಯಾಸೇಜ್. ಉದ್ದೇಶ ನೀವು ಆ ಪ್ಯಾಸೇಜ್ ಅನ್ನ ಎಷ್ಟರ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ರೆ ವಾಟ್ ಈಸ್ ಆಕ್ಚುಲಿ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಯು, ನೀವು ಏನನ್ನ ಕಲಿಬೇಕು ಅಂತ ಹೇಳಿದ್ರೆ ಇದರೊಳಗಿಂದ you need to learn to go through the passage. ಆ ಪ್ಯಾಸೇಜ್ ಅನ್ನು ಓದಲಿಕ್ಕೆ ಬರಬೇಕು, ಆ ಪ್ಯಾಸೇಜ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರಬೇಕು, ಅದರಲ್ಲಿರ್ತಕ್ಕಂತಹ ಕ್ರಿಟಿಕಲ್ ಅನಾಲಿಸಿಸ್ ಅಂದ್ರೆ ವಿಮರ್ಶೆಯನ್ನ ಪ್ಯಾಸೇಜ್ ಅನ್ನ ವಿಮರ್ಶೆ ಮಾಡಿ ಅದರ ಮೇಲೆ ಪಟ್ಟಿರ್ತಕ್ಕಂಥ ಅಥವಾ ಕ್ವಶನ್ಸ್ ಪೋಸ್ಡ್ ಆನ್ ದೋಸ್ ಪ್ಯಾಸೇಜಸ್ ಏನಿದೆ ಅದನ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ದೀಸ್ ಆರ್ ವಾಟ್ ಆರ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಯು. ನೀವು ಕಲಿಬೇಕಾಗಿರ್ತಕ್ಕಂಥ ಅಂಶಗಳೇನು ಅಂತ ಹೇಳಿದ್ರೆ reading the passage, learning to understand the passage, the critical analysis, ವಿಮರ್ಶೆ ಮಾಡ್ತಕ್ಕಂಥದ್ದು, ಅದಾದ ನಂತರ ಅದರೊಳಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು. If you are able to answer the questions set on these passages, it means that you have learned to read the passage, you have understood the passage, you have inculcated the capacity of understanding the language. ಅರ್ಥ ಮಾಡ್ಕೊಳ್ತಕ್ಕಂಥ ಈ ಹೊಸ ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ ನಮ್ಮ ಮಾತೃಭಾಷೆಯ ಅಟ್ಮಾಸ್ಫಿಯರ್ ಅಲ್ಲಿ ಬಾರದೇ ಇರ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಹಾಗೂ ಅದರ ನಂತರ ನಿಮಗೆ ಆ ಕ್ವಶನ್ಸ್ ಮುಖಾಂತರ ನೀವು ಅದು ಸಾಲ್ವ್ ಮಾಡಿದಿಲ್ಲ ಅಂದ್ರೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಓದುವುದು ಹಾಗೂ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಂಡಿದ್ದೀರಿ. ಹಾಗಾದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ here are some of the hints that you need to follow to read the passage and to answer the
unseen passage. Go through the entire passage. ಆ ಪ್ಯಾಸೇಜ್ ಅನ್ನ ಸಂಪೂರ್ಣವಾಗಿ ಜಸ್ಟ್ ಅದರ ಒಂದು ರಫ್ ಐಡಿಯಾ, ದ ಕಂಟೆಂಟ್ ಆಫ್ ದ ಪ್ಯಾಸೇಜ್, ಆ ಪ್ಯಾಸೇಜ್ ನೊಳಗೆ ಯಾವ ವಿಷಯವನ್ನ ಪ್ರಸ್ತಾಪ ಮಾಡಿದರೆ ಅದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಕ್ವಿಕ್ ರೀಡಿಂಗ್ ಅದನ್ನ ನೀವು ಮಾಡಬೇಕು. ಇದನ್ನ ನಾವು ಟೆಕ್ನಿಕಲಿ ಸ್ಕಿಮ್ಮಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಯು ನೀಡ್ ಟು ಗೋ ಥ್ರೂ ದ ಪ್ಯಾಸೇಜ್ ವೆರಿ ಕ್ವಿಕ್. ಸೊ ಸ್ಕ್ಯಾನಿಂಗ್ ಆಕ್ಟಿವಿಟಿ. ಅದಾದ ನಂತರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸ್ಕಿಮ್ಮಿಂಗ್ ಅಂಡ್ ಸ್ಕ್ಯಾನಿಂಗ್ ಎರಡು ಒಟ್ಟಿಗೆ ಆಕ್ಟಿವಿಟಿ. ದಟ್ ಈಸ್ ನೆಕ್ಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ರೀಡ್ ಅಗೇನ್ ದ ಪ್ಯಾಸೇಜ್ ಲಿಟಲ್ ಸ್ಲೋಲಿ. ಓಕೆ, ಸ್ಕಿಮ್ಮಿಂಗ್ ಆದ ನಂತರ ವಾಟ್ಸ್ ಎಕ್ಸ್ಪೆಕ್ಟೆಡ್ ಈಸ್ ಸ್ಕ್ಯಾನಿಂಗ್. ಅತ್ಯಂತ ಸೂಕ್ಷ್ಮವಾಗಿ ಆ ಪ್ಯಾಸೇಜ್ ಅನ್ನ ಪ್ಯಾರಾಗ್ರಾಫ್ ವೈಸ್ ಆಗಿ ನಿಧಾನವಾಗಿ ಅದನ್ನ ಓದ್ಕೊಳ್ತಾ ಹೋಗಿ. ನಿಧಾನವಾಗಿ ಓದುವಾಗ ಆ ಪ್ಯಾಸೇಜ್ ನೊಳಗೆ ಯಾವ ಎಲ್ಲ ಪಾಯಿಂಟ್ಸ್ ಗಳು ಕವರ್ ಆಗಿದೆ. ಇನ್ ದ ಫಸ್ಟ್ when you go through the passage in the first instance, ಅಂದ್ರೆ ಫಸ್ಟ್ ಟೈಮ್ ನೀವು ಪ್ಯಾಸೇಜ್ ಅನ್ನು ಓದಿದಾಗ ಯು ಜಸ್ಟ್ ಗೋ ಥ್ರೂ ದ ಇನ್ಫಾರ್ಮೇಶನ್, ಅಂದ್ರೆ ಒಂದು ಕ್ವಿಕ್ ಅದರೊಳಗೆ ಇರ್ತಕ್ಕಂಥ ಮಾಹಿತಿ ಏನಿದೆ, ಅಂದ್ರೆ ಅಲ್ಲಿರ್ತಕ್ಕಂಥ ಜನರಲ್ ಕಂಟೆಂಟ್ ಅನ್ನ ಮಾತ್ರ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ. ನೆಕ್ಸ್ಟ್ ಏನು, ಆ ಜನರಲ್ ಕಂಟೆಂಟ್ ಏನಿದೆ ಅದರೊಳಗೆ ಯಾವ ವಿಷಯಗಳು ಅಂಡ್ ದ ಪಾಯಿಂಟ್ಸ್ ದಟ್ ಆರ್ ಕವರ್ಡ್ ಇನ್ ದ ಪ್ಯಾಸೇಜ್ ಅದನ್ನ ನಾವು ರಿಯಲೈಸ್ ಮಾಡ್ಕೊಳ್ಳಿಕ್ಕೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಫಾರ್ ದ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ಯಾಸೇಜ್, ದಟ್ ಈಸ್ ಟು ನೋ ದ ಮೀನಿಂಗ್ಸ್, ಟು ನೋ ದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್, ದ ಟೆನ್ಸ್ ಆಫ್ ದ ಸೆಂಟೆನ್ಸ್, ಇವುಗಳಿಗೋಸ್ಕರ ವಾಟ್ ಈಸ್ ದಟ್ ವಿ ಶುಡ್ ಫಾಲೋ ಈಸ್ ವಿ ನೀಡ್ ಟು read the passage again. Read the passage again, but this time a little slowly, so that you can know all the details of the passage. ಆ ಪ್ಯಾಸೇಜ್ ಅಲ್ಲಿ ಇರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಏನಿದೆ ಅಂದ್ರೆ ಮೀನಿಂಗ್ಸ್, ಟೆನ್ಸ್ ಇನ್ ವಿಚ್ ದ ಪ್ಯಾಸೇಜ್ ಇಸ್ ಪ್ರೆಸೆಂಟೆಡ್ ಟು ಯು, ದ ವಾಯ್ಸ್, ಆಕ್ಟಿವ್ ವಾಯ್ಸ್ or passive voice ಅಲ್ಲಿ ಇದೆಯೋ, and the speech, that is whether it is in reported or direct speech, and then the information of the passage. ಇದಿಷ್ಟನ್ನು ನಾವು ತಿಳ್ಕೋಬೇಕು ಅಂದಾಗ ವೊಕ್ಯಾಬ್ಯುಲರಿ, ಹೊಸದಾಗಿರ್ತಕ್ಕಂತಹ ಶಬ್ದಗಳನ್ನು ನಾವು ಪರಿಚಯ ಮಾಡ್ಕೋಬೇಕು ಅಂದ್ರೆ ಅದು ಸಾಧ್ಯವಾದದ್ದು ಬೈ ಕಾಶಿಯಸ್ ರೀಡರ್. ಕಾಶಿಯಸ್ ರೀಡರ್ ಆಗಬೇಕು ನೀವು ಅಂದ್ರೆ ನೀವು ಆ ಪ್ಯಾಸೇಜ್ ಅನ್ನ ಸ್ಲೋ ಆಗಿ ಓದ್ತಾ ಹೋಗಬೇಕು. And next, the third step that you need to follow is, that is study the questions thoroughly. ಆ ಪ್ಯಾಸೇಜ್ ಬೇಸ್ಡ್ ಆಗಿರ್ತಕ್ಕಂತಹ ಕ್ವಶನ್ಸ್ ಏನಿದೆ ಆ ಕ್ವಶನ್ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇದಕ್ಕೂ ಕೂಡ ಬೆಟರ್ that you apply the same method that you have applied to the question when to go through the passage. ಆ 10 ಪ್ರಶ್ನೆಗಳೇನು ಕೊಟ್ಟಿರ್ತಾರೆ ಆ 10 ಪ್ರಶ್ನೆಗಳನ್ನು ಒಂದು ಸರ್ತಿ ಕ್ವಿಕ್ ಆಗಿ ಓದ್ಕೊಂಡ್ಬಿಟ್ಟು ಆ ಕ್ವಿಕ್ ರೀಡಿಂಗ್ ಏನಿರುತ್ತೆ ಆ ಕ್ವಿಕ್ ರೀಡಿಂಗ್ ಒಳಗೆ ನಿಮಗೆ ಯಾವ ಯಾವ ಪಾರ್ಟ್ಸ್ ನ ಮೇಲೆ, ಯಾಕಂದ್ರೆ ಈಗಾಗಲೇ ನೀವು ಪ್ಯಾಸೇಜ್ ಅನ್ನ ಓದಿರೋದ್ರಿಂದ ಯಾವ ಪೋರ್ಷನ್ಸ್ ಆಫ್ ಪ್ಯಾಸೇಜ್ ಮೇಲೆ ಕ್ವಶನ್ ಸೆಟ್ ಆಗಿದೆ ಅನ್ನುವ ಒಂದು ರಫ್ ಐಡಿಯಾ ಬರುತ್ತೆ. ಹಾಗಾಗಿ ನೀವು ಗೋ ಥ್ರೂ ದ ಕ್ವಶನ್ಸ್ ಥರೋಲಿ. ಅಂಡ್ ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ turn to the relevant portions of the passage. First ಆ 10 questions ಏನು ಓದ್ಕೊಂಡಿದ್ದೀರಿ ಆ 10 questions ಅನ್ನ ನೀವು ಡಿವೈಡ್ ಮಾಡಿ 10 questions ಏನಿದೆ ಅದರೊಳಗೆ ನೀವು 3+3+3 ಈ ರೀತಿಯೊಳಗೆ ಡಿವೈಡ್ ಮಾಡಿ. ಸೊ ಡಿವೈಡ್ ಮಾಡ್ಕೊಂಡ ನಂತರ ಆ ಫಸ್ಟ್ 3 questions ಏನಿದೆ ಆ ಫಸ್ಟ್ 3 questions ನಿಮಗೆ ಯಾವ ಪೋರ್ಷನ್ ಆಫ್ ದ ಪ್ಯಾಸೇಜ್, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೋ, ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೋ ಅಥವಾ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೋ ಅನ್ನೋದನ್ನ ಆ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಅದರಂತೆ ಅದರ ಕ್ವಶನ್ಗೆ ರಿಲೇಟ್ ಆಗಿರುವಂತಹ ಪ್ಯಾರಾಗ್ರಾಫ್ ನೀವು ಸ್ವಿಚ್ ಆನ್ ಆದ ನಂತರ ಅಲ್ಲಿರುವಂತಹ ವಾಟ್ ಈಸ್ ಯೂಶಲಿ ಎಕ್ಸ್ಪೆಕ್ಟೆಡ್ ಈಸ್ ಅಲ್ಲಿ ಏನು ಸೆಂಟೆನ್ಸ್ ಇದೆ ಆ ಸೆಂಟೆನ್ಸ್ ಅನ್ನ ನೀವು ನಿಮ್ಮ ಸ್ವಂತ ವಾಕ್ಯದೊಳಗೆ ರೀರೈಟ್ ಮಾಡಿ. ಅಂದ್ರೆ ಅಲ್ಲಿ ಫಸ್ಟ್ ಪರ್ಸನ್ ಕೊಟ್ಟಿದ್ರೆ ನೀವು ಅದನ್ನ ಆನ್ಸರ್ ಮಾಡುವಾಗ ಥರ್ಡ್ ಪರ್ಸನ್ಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ರೆ ನೀವು ಅದನ್ನ ಇಂಡೈರೆಕ್ಟ್
ಸೆಂಟೆನ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿರುವಂತೆ ಅರ್ಥಗರ್ಭಿತವಾಗಿರುವಂತ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ನೀವು ಆನ್ಸರ್ ರೂಪದಲ್ಲಿ ಬರೆಯಬೇಕು. ಜಸ್ಟ್ ವರ್ಡ್ ಫ್ರೇಸ್ಗಳನ್ನ ಬರೆಯೋ ಹಾಗಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಸಿನ್ಸ್ ದಿಸ್ ಈಸ್ a 1 mark question, what is expected out of you is that you need to write only one sentence which gives us the proper meaning or which gives us the answer for the question. ಅಂದ್ರೆ ಅಲ್ಲಿರ್ತಕ್ಕಂತಹ ನಿರ್ದಿಷ್ಟವಾಗಿರುವ ಪ್ಯಾಸೇಜಿಗೆ ಆ ಪ್ಯಾಸೇಜ್ ಮೇಲೆ ಕೇಳಿರುವಂತಹ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರವಾಗಿರುವಂತಹ ಒಂದು ಸೆಂಟೆನ್ಸ್ ಅನ್ನ ಮಾತ್ರ ಬರೆಯಬೇಕು. You are not supposed to write 2 or 2, 3 as such, more than one sentence. Okay? ಇದು ಈ ರೀತಿಯೊಳಗೆ ನೀವು ನಿಮ್ಮ ಅನ್ಸೀನ್ ಪ್ಯಾಸೇಜ್ ನೊಳಗಿರ್ತಕ್ಕಂತಹ 10 ಮಾರ್ಕ್ಸ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಆನ್ಸರ್ ಮಾಡಬಹುದು. ಸೊ ಯೂಶುವಲ್ ಆಗಿ ನಿಮಗೆ 9 ಕ್ವಶನ್ಸ್ ಏನಿರುತ್ತೆ ಅದರೊಳಗೆ 8 ಕ್ವಶನ್ಸ್ ಪಿಕ್ಕಿಂಗ್ ಅಪ್ ಆನ್ಸರ್ಸ್ ಫ್ರಮ್ ಯುವರ್ ಗಿವನ್ ಪ್ಯಾಸೇಜ್ ಆಗಿರುತ್ತೆ. 1 ಕ್ವಶನ್ ನಿಮಗೆ ಅನೋಟೇಷನ್ ಅನ್ನ ಅಥವಾ ಸಿನಾನಿಮ್ಸ್ ಅನ್ನ ಅಂದ್ರೆ ಆಂಟೋನಿಮ್ಸ್ ಅಥವಾ ಸಿನಾನಿಮ್ಸ್ ಅನ್ನ ಕೊಡ್ತಕ್ಕಂಥ, ಆಂಟೋನಿಮ್ಸ್ ಅಂದ್ರೆ ಆಪೋಸಿಟ್, ಸಿನಾನಿಮ್ಸ್ ಅಂದ್ರೆ ಈಕ್ವಲ್ ಮೀನಿಂಗ್ ಏನಿದೆ ಅದನ್ನ ನೀವು ಕೊಡಬೇಕಾಗಿರುತ್ತೆ. ಇನ್ನೂ ಒಂದು ಲೈಕ್ ಸಜೆಸ್ಟ್ ಅ ಪ್ರಾಪರ್ ಟೈಟಲ್, ಈ ರೀತಿಯೊಳಗಿರ್ತಕ್ಕಂತಹ ಗ್ರಾಮರ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ ಇರುತ್ತೆ. ಸೊ ನೌ let us go through the passage. So what I'll be doing right now is I'll give you a passage, I'll just read the passage and please go through it. ಆ ಪ್ಯಾಸೇಜ್ ಅನ್ನ ಫಸ್ಟ್ ಗೆ ನಾನು ಪ್ಯಾಸೇಜ್ ಅನ್ನು ಓದ್ತೀನಿ, ಅದಾದ ನಂತರ ಅದರ ರಿಲೇಟೆಡ್ ಕ್ವಶನ್ಸ್ ನಾನು ಓದ್ತಾ ಹೋಗ್ತೀನಿ and then we'll find the answers for those given questions. And thus just one example ಅನ್ನು ನಾವು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. So let us move to the next, that is let's solve the passage, the unseen passage. So shall we go through the passage? One evening I had been long in bed when I was awakened by cries of fire, fire. At once dressed myself and hurried out of house to see where the fire had broken out. There were many like me who, roused by the alarm, were hurrying towards the scene, and I joined them. We had hardly gone a furlong or two when we saw a huge glare high above the roofs of the house. Now we saw that Wazir Ali's building was on fire. The blaze was tremendous. A large crowd had already gathered there. People were hurrying to and fro and throwing buckets full of sand and water on the flames. Their faces looked ghastly and wired on the red light of the flames, which were leaping up to the clouds. The air was thick with the smoke and pungent with the flames of the burning timber. Our eyes smarted and our skin seemed to burn. Now the fire brigade arrived. At once the brave firemen in their shining helmets leapt into the fire and began to pour streams of water on the shooting flames with their long hoses. They walked through the fire, they divided there, they everywhere, yet the burning flames hardly seemed to touch them. The fire had not reached the second floor, and the tongues of the flames were licking the ceiling of the story above. Suddenly the roof fell with a tremendous crash. The flames now shot up higher than ever, and burning spark danced all around. It was a terrible sight. The brave firemen went on battling the flames for full 2 hours. In the end, they succeeded in bringing it under control and preventing it from spreading to the neighboring houses.
Everyone heaved a sigh of relief. The loss of the property was tremendous, for the whole mansion had been turned to ashes, but there was no loss of life. ಸೊ ಇದು ನೀವು ಕ್ವಿಕ್ ರೀಡಿಂಗ್ ಅಂತೇಳಿ ಏನು ಹೇಳಿದೆ ನಾನಾಗಲೇ, ಆ ಕ್ವಿಕ್ ರೀಡಿಂಗ್ ಆಫ್ ದ ಪ್ಯಾಸೇಜ್. ಕ್ವಿಕ್ ರೀಡಿಂಗ್ ಆಫ್ ದ ಪ್ಯಾಸೇಜ್ ಮುಖಾಂತರ ನಿಮಗೆ ಬಂದಂತಹ ಇನ್ಫಾರ್ಮೇಷನ್ ಆರ್ ದ ಇನ್ಫಾರ್ಮೇಷನ್ ದಟ್ ಯು ವರ್ ಏಬಲ್ ಟು gather by this quick reading of the passage is that this passage speaks to you about a fire mishap and how the members around the place of that particular locality and the firemen, the department of fire, actually tries to seduce this fire. ಇದಿಷ್ಟು ನಮಗೆ ಇಲ್ಲಿ ಸಿಕ್ಕಂತಹ ಒಂದು ಕ್ವಿಕ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಈ ಪ್ಯಾಸೇಜಲ್ಲಿರ್ತಕ್ಕಂತಹ ಪ್ರತಿಯೊಂದು ಡೀಟೇಲ್ ಮಾಹಿತಿಯನ್ನು ಸಚ್ ಆ್ಯಸ್ ವೆನ್ ದಿಸ್ ಇನ್ಸಿಡೆಂಟ್ ಟುಕ್ ಪ್ಲೇಸ್, ವೇರ್ ಡಿಡ್ ದಿಸ್ ಇನ್ಸಿಡೆಂಟ್ ಟುಕ್ ಪ್ಲೇಸ್, ಆ್ಯಂಡ್ ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಪೀಪಲ್, ಆ್ಯಂಡ್ ವಾಟ್ ಆರ್ ದ ಆಫ್ಟರ್ ಮಾರ್ಕ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್, ಇವುಗಳನ್ನು ನಾವು ತಿಳ್ಕೊಬೇಕು ಅಂದಾಗ ಯು ನೀಡ್ ಟು ಗೋ ಥ್ರೂ ದ ಪ್ಯಾಸೇಜ್ ಒನ್ಸ್ ಅಗೇನ್, ಬಟ್ ದಿಸ್ ಟೈಮ್ ಸ್ಲೋಲಿ. ಈಗ ನೀವು ಈ ಪ್ಯಾಸೇಜ್ನ ಸೆಕೆಂಡ್ ಟೈಮ್ ಓದುವಾಗ ಪ್ಯಾರಾಗ್ರಾಫ್ ವೈಸ್ ಓದಿ. ಆ ಪ್ಯಾರಾಗ್ರಾಫ್ ವೈಸ್ ಓದುವಾಗ ನೀವು ಗಮನಿಸ್ಕೋಬೇಕಾಗಿರೋ ಅಂಶಗಳು ಅಂದರೆ ಹೊಸ ಪದಗಳು ನಿಮಗೆ ಎಲ್ಲಿ ಪರಿಚಯ ಆಗುತ್ತೆ, ಆ ಹೊಸ ಪದಗಳ ಬಗ್ಗೆ, ಆ ಪ್ಯಾಸೇಜಲ್ಲಿ ಇರ್ತಕ್ಕಂತಹ ಮಾಹಿತಿಯ ಬಗ್ಗೆ, ಯಾವ ಸಂದರ್ಭ ಮತ್ತು ಯಾವ ಆ್ಯಂಡ್ ಆಲ್ ದ ಅದರ್ ಡೀಟೇಲ್ ಪಾಯಿಂಟ್ಸ್ ದಟ್ ಹ್ಯಾವ್ ಬೀನ್ ಕವರ್ಡ್ ಇನ್ ದ ಪ್ಯಾಸೇಜ್. ಇದನ್ನು ನೀವು ಒನ್ ಬೈ ಒನ್ ಪ್ಯಾರಾಗ್ರಾಫ್ ಓದಿದಾಗ ನೀವು ಆ ವಿಷಯವನ್ನು ತಿಳ್ಕೊಬಹುದು. So in the first paragraph, one evening I had not been long in bed when I was awakened by cries of fire, fire. At once dressed myself and hurried out of house to see where the fire had broken out. There were many like me who, roused by the alarm, were hurrying towards the scene, and I joined them. We had hardly gone a furlong or two when we saw a huge glare high above the roofs of the houses. Now we saw that Wazir Ali's building was on fire. The blaze was tremendous. A large crowd had already gathered there. People were hurrying to and fro and throwing buckets full of sand and water on the flames. Their faces looked ghastly and worried in the red light of the flames, which were leaping up to the clouds. The air was thick with smoke and pungent with the flames of the burning timber. Our eyes smarted and our skin seemed to burn. So, in first paragraph nodage, the points that you understood was that when the speaker was yet not asleep, he was awakened by the cries of fire, and he reached a place where the fire was ablaze, and just as he had not gone a furlong or two, he came across a huge glare, and he observed and he realized that it was Wazir Ali's building. And then he also observed that people were hurrying to and fro and throwing buckets full of sand and water on the flames. And their face looked ghastly, and because the side effect of burning of the timber, the air was thick with smoke and pungent with the flames. So, ಈ ಇಷ್ಟು ಪಾಯಿಂಟ್ಸನ್ನು ನೀವು ಅಂದರೆ ವಜೀರ್ ಅಲಿಯ ಬಿಲ್ಡಿಂಗ್ ಹತ್ರಕ್ಕೆ ಫರ್ಲಾನ್ ಆರ್ ಟು, ನಮ್ಮ ಸ್ಪೀಕರ್ ಇರ್ತಕ್ಕಂಥ ಜಾಗದಿಂದ ಒಂದು ಫರ್ಲಾನ್ ಆರ್ ಟು ಹೋದ ಮುಂದೆ ವಜೀರ್ ಅಲಿಯ ಬಿಲ್ಡಿಂಗ್ ಬೆಂಕಿಯಲ್ಲಿದ್ದು, ಅಲ್ಲಿ ಜನರು ದೇ ವರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್ ಟು ರೆಡ್ಯೂಸ್ ದ ಫೈರ್ by throwing buckets full of sand and water. And in the next paragraph, we see the continuation of the act. Now, the fire brigade arrived. At once, the brave firemen in their shining helmets leapt into the fire and began to pour
streams of water on shooting flames with their long hoses. They walked through the fire. They divided everywhere, yet the burning flames hardly seemed to touch them. So in the second paragraph, you see how the fire brigade arrived and how they tried their best to put off the fire by pouring streams of water on the shooting flames with their long hoses. ಇಲ್ಲಿ ಹೋಸಸ್ ಅನ್ನುವ ಪದವನ್ನು ಗಮನಿಸ್ತೀರಿ. ಹೋಸಸ್ ಅಂತ ಹೇಳಿದರೆ ದೊಡ್ಡ ದೊಡ್ಡ ಪೈಪ್ಗಳೇನಿದೆ ಅದಕ್ಕೆ ನಾವು ಹೋಸಸ್ ಅಂತ ಹೇಳ್ತೀವಿ. ಆ್ಯಂಡ್ ಎಟ್ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಎಫರ್ಟ್ಸ್ ದ ಬರ್ನಿಂಗ್ ಫ್ಲೇಮ್ಸ್ ಕುಡ್ ನಾಟ್ ಬಿ ಪುಟ್ ಆಫ್. ಇದಿಷ್ಟು ಅಂಶವನ್ನು ನಾವಿಲ್ಲಿ ಗಮನಿಸಿದ್ವಿ. ಇನ್ ದ ಥರ್ಡ್ ಪ್ಯಾರಾಗ್ರಾಫ್, the fire had not reached the second floor and the tongues of flame were licking the ceiling of the story above. Suddenly the roof fell with a thunderous crash. The flames now shot up higher than ever and burning spark danced all around. It was a terrible sight. So third paragraph nalli ನಾವು continuity of the act of burning ಅನ್ನು ಗಮನಿಸಿದ್ವಿ. Now the fire has not yet, though it has not yet reached the second floor ತಲುಪಿಲ್ಲ ಅಂದರೂ ಕೂಡ ಅದರ ರೂಫ್ ಏನಿದೆ, ಸೀಲಿಂಗ್ ಏನಿದೆ, ಅದರ ಹತ್ತಿರಕ್ಕೆ ಅದು ಅಷ್ಟು ಕೂಡ ಸುಟ್ಟು ಹೋಗಿರ್ತಕ್ಕಂಥದ್ದು. ಅದೊಂದು ದೊಡ್ಡ ಥ್ರ್ಯಾಶ್ ಏನಿದೆ ಅಂದರೆ ತುಂಬ ಜೋರಾದ ರೀತಿಯ ಸೌಂಡ್ ಮಾಡಿಕೊಂಡು ಥ್ರ್ಯಾಶ್ ಆಯಿತು, ಆ ರೂಫ್ ಕೆಳಗೆ ಬಿತ್ತು. ಆ್ಯಂಡ್ ಇಟ್ ವಾಸ್ ಅ ಟೆರಿಬಲ್ ಸೈಟ್. ಇದಿಷ್ಟನ್ನು ನಾವು ಈ ಥರ್ಡ್ ಪ್ಯಾರಾಗ್ರಾಫ್ನೊಳಗೆ ಗಮನಿಸ್ಕೊಂಡಂಥ ಪಾಯಿಂಟ್. ದ ಬ್ರೇವ್ ಫೈರ್ ಮೆನ್ ವೆಂಟ್ ಆನ್ ಬ್ಯಾಟಲಿಂಗ್ ದ ಫ್ಲೇಮ್ಸ್ ಫಾರ್ ಫುಲ್ 2 hours. In the end, they succeeded in bringing it under control and preventing it from spreading to the neighboring houses. Everyone heaved a sigh of relief. The loss of the property was tremendous, for the whole mansion had been turned to ashes, but there was no loss of life. So in the fourth paragraph, that's in the last paragraph of this passage, you come across how this particular fire incident has been took to control, or how the fire has been put off by the efforts of the firemen. They fought for 2 hours. ಎಷ್ಟು ಟೈಮ್ಗೆ ಅವರು, how long did they fight? They fought for 2 hours, and after the continuous fight for 2 hours, they were able to control and to prevent the further spreading of the fire to the neighboring house. ಅಕ್ಕಪಕ್ಕದ ಮನೆಗೆ ಬೆಂಕಿ ಹೋಗದಂತೆ ಅವರು ಪ್ರಯತ್ನಪಟ್ಟು ಅದರೊಳಗೆ ಸಕ್ಸೀಡ್ ಆದರು. ಆ್ಯಂಡ್ ಪ್ರಾಪರ್ಟಿಗೆ ನಾಶವಾಗಿದ್ದರು. ಮ್ಯಾನ್ಷನ್ ಅಂತ ಹೇಳಿದರೆ ಕೋಟೆ ಅಂತ ದೊಡ್ಡ ಬಿಲ್ಡಿಂಗ್ ಇದೆ, ಅದಕ್ಕೆ ನಾಶವಾಗಿದ್ದರೂ ಕೂಡ ಲೈಫ್ಸ್ ವರ್ ಸೇವ್ಡ್ ಅನ್ನುವುದನ್ನು ನಾವು ಗಮನಿಸಿದ್ವಿ. ದ ಕನ್ಕ್ಲೂಡಿಂಗ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾಸೇಜ್. ಸೊ ನಾವು ದ ನೆಕ್ಸ್ಟ್ ಪಾಯಿಂಟ್, ಈಗ ಫಸ್ಟ್ 2 ಅಂಶವನ್ನು ನಾವೀಗ ಕಂಪ್ಲೀಟ್ ಮಾಡಿದ್ವಿ. ದಟ್ ಈಸ್ ಕ್ವಿಕ್ ರೀಡಿಂಗ್ ಆಫ್ ದ ಪ್ಯಾಸೇಜ್, ಆ್ಯಂಡ್ ದೆನ್ ಸ್ಲೋಲಿ the second time you have read the passage slowly, a little slowly, and you have got to know all the details of the passage. So now the third step that we need to follow here is going through the questions. Dear students, ನೀವು ಆನ್ಸರ್ ಪೇಪರ್ನೊಳಗೆ ಈ ಪ್ರಶ್ನೆಗಳನ್ನು ಬರೀಬೇಕಾದ್ರೆ ನೀವೀಗ ಗಮನಿಸ್ತಿರ್ಬೋದು, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 24A, B, C ಅಂದ J ತನಕ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ. Please make it a point to mention the same way, the same form of questions. ಅಂದರೆ 24 ಬರೆದ್ಬಿಟ್ಟು ABC ಅನ್ನೇ ಬರಿಬೇಕು ಹೊತ್ತು 1, 2, 3, 4 ಬರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಸಿಂಗಲ್ ಸೆಂಟೆನ್ಸ್ ಆನ್ಸರ್ಗಳಿರಬೇಕು. ಆ್ಯಂಡ್ ದಿಸ್ ಶುಡ್ ಬಿ ಇನ್ ಆ್ಯನ್ ಆರ್ಡರ್. A ಬರೆದು J ಬರ್ದು C ಬರೆದ್ವಿ ಈ ರೀತಿ ಮಾಡಬೇಡಿ ಪ್ಲೀಸ್. ಯು ಗೋ ಥ್ರೂ, mention the answers or write the answers one by one. A followed by B and B followed by C, ಅದೇ ರೀತಿ up to J. ಸೊ ನಾವು ನೀವು ಈ ಕ್ವಶನ್ಸನ್ನು ಒಂದ್ಸತಿ ಕ್ವಿಕ್ಕಾಗಿ ಈ ಆಲ್ ದ 10 ಕ್ವಶನ್ಸನ್ನು ಓದ್ಕೊಂಡ್ಬಿಡಿ. ಫಸ್ಟ್ ಕ್ವಶನ್ ಈಸ್, ವಾಟ್ ಡಿಡ್ ದ ನರೇಟರ್ ಹಿಯರ್ ಆನ್ ಒನ್ ಈವ್ನಿಂಗ್? ಸೆಕೆಂಡ್, ದ ನರೇಟರ್ ಹ್ಯಾಡ್ ಹಾರ್ಡ್ಲಿ ಗಾನ್ ಡ್ಯಾಶ್. ಸಿ, ನೇಮ್ ದ ಬಿಲ್ಡಿಂಗ್ ದಟ್ ಕಾಟ್ ಫೈರ್. ಡಿ, how did people try to
douse the flames? Fifth question, how did the faces of the people look while they were trying to put out the flames? F. The firemen began to pour water with option 1 guns, option 2 hoses, 3 bats. G. Mention one of the effects of the burning timber. H. How did the roof fall down? I. What was the terrible sight? J. Why did the people heave a sigh of relief at the end? So next, this is the quick reading of the questions. Now divide the 10 questions into 3 ಆ ರೀತಿಯೊಳಗೆ ಡಿವೈಡ್ ಮಾಡಿಕೊಂಡು ಡೈರೆಕ್ಟಾಗಿ ಈಗ ನೀವು ಪ್ಯಾಸೇಜ್ ಓದ್ಕೊಂಡಿದ್ದೀರಾ, ಕ್ವಶನ್ಸ್ ಓದ್ಕೊಂಡಿದ್ದೀರಾ. ಸೊ ಬೈ ನೌ ಯು ವಿಲ್ ಹ್ಯಾವ್ ಅ ಕ್ಲಿಯರ್ ಐಡಿಯಾ ಆಫ್ ವೇರ್ in this particular passage, in which particular paragraph you can get the answers to these questions. First, go to the first question. First question is, what did the narrator hear on one evening? And where do you find the answer? Yes, ಈಗ ನೀವಾಗಲೇ ಓದಿರೋದ್ರಿಂದ ಫಸ್ಟ್ ಸೆಂಟೆನ್ಸ್ ಎಲ್ಲಿದೆ? One evening I had not been long in bed when I was awakened by cries of fire, fire. One evening I had not been long in bed when I was awakened by cries of fire, fire. ಈ ಸೆಂಟೆನ್ಸ್ ಒಳಗೆ ನಿಮಗೆ ಫಸ್ಟ್ ಕ್ವಶನಿಗೆ ಆನ್ಸರ್ ಸಿಗುತ್ತೆ. ವಾಟ್ ಡಿಡ್ ದ ನರೇಟರ್ ಹಿಯರ್ ಆನ್ ಒನ್ ಈವ್ನಿಂಗ್? ಸೊ ನಿಮ್ಮ ಆನ್ಸರ್ ನರೇಟರ್ ಹರ್ಡ್ ದ ಕ್ರೈಸ್ ಆಫ್ ಫೈರ್, ಫೈರ್. ಈಗ ನಾನೇನು ಅಂಡರ್ಲೈನ್ ಮಾಡಿದ್ದೀನಲ್ಲ, ಕ್ರೈಸ್ ಆಫ್ ಫೈರ್, ಫೈರ್, ಇದನ್ನು ನೀವು ಸೆಂಟೆನ್ಸ್ ರೂಪದಲ್ಲಿ ಬರೀಬೇಕು. ದ ನರೇಟರ್ ಹರ್ಡ್ ದ ಕ್ರೈಸ್ ಆಫ್ ಫೈರ್, ಫೈರ್. Okay, the second question. The narrator had hardly gone dash. Continue reading the passage. I at once dressed myself and hurried out the house to see where the fire had broken out. There were many like me who, roused by the alarm, were hurrying toward the scene and I joined them. ಸೊ ಕ್ವಿಕ್ಕಾಗಿ ನಿಮ್ಮ ಥರ್ಡ್ ಟೈಮ್ ರೀಡಿಂಗ್ ಇರಲಿ, ಯಾಕಂದ್ರೆ ನೀವು ಈಗಾಗಲೇ 2 times ಪ್ಯಾರಾಗ್ರಾಫನ್ನು ಓದಿರೋದ್ರಿಂದ ಥರ್ಡ್ ಟೈಮ್ ಯುವರ್ ರೀಡಿಂಗ್ ಶುಡ್ ಬಿ ಕ್ವಿಟ್ ಬಿಟ್ ಫಾಸ್ಟ್. ವಿ ಹ್ಯಾಡ್ ಹಾರ್ಡ್ಲಿ ಗಾನ್ ಅ ಫರ್ ಲಾಂಗ್ ಆರ್ ಟು. ದಿಸ್ ಈಸ್ ದ ಆನ್ಸರ್ ಫಾರ್ ಯುವರ್ ಸೆಕೆಂಡ್ ಕ್ವಶನ್, ಫರ್ ಲಾಂಗ್ ಆರ್ ಟು. That's what you need to write in this blank. Furlong or two. Name the building that caught fire. ಹಾಗೆ ಕಣ್ಣಾಡಿಸಿದಾಗ ನಿಮಗೆ in the very next line you come across this, we saw that Wazir Ali's building was on fire. So ಇದನ್ನ ಸೆಂಟೆನ್ಸ್ ರೂಪದಲ್ಲಿ ಬರೀರಿ. So Wazir Ali's building was on fire. Now we saw that, ಇಷ್ಟನ್ನ ಮರಿಬೇಡಿ. Wazir Ali's building was on fire. That's your answer for the third question C. How did people try to douse the flames? ಇದಕ್ಕೂ ಕೂಡ ನೀವು ಈಗಾಗಲೇ ಓದಿರೋ ಹಾಗೆ you come across the answer for your fourth question in your first paragraph. That's in this particular sentence. People were hurrying to and fro and throwing buckets full of sand and water on the flames. So ನೀವು ಬರಿಬೇಕಾಗಿರುವ ಆನ್ಸರ್, the people tried to douse the flames by throwing buckets full of sand and water on the flames. By throwing buckets full of sand and water on the flames. So answer ಏನಾಗುತ್ತೆ ಈಗ? People were trying to douse the flames by throwing buckets full of sand and water on the flames. ಸೆಂಟೆನ್ಸ್ ಅನ್ನು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ಬರೀಲಿಕ್ಕೆ ಮೇಕ್ ಯೂಸ್ ಆಫ್ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ ದಟ್ಸ್ ಗಿವನ್ ಟು ಯು ಇನ್ ದ ಕ್ವಶನ್. ಅದನ್ನು ಬಳಸ್ಕೊಂಡು ಅದಕ್ಕೆ ಕರೆಕ್ಟ್ ಆನ್ಸರ್ ಏನಿದೆ ಆ ಕಂಟಿನ್ಯೂಟಿಯನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಈಸ್, ಹೌ ಡಿಡ್ ದ ಫೇಸಸ್ ಆಫ್ ಪೀಪಲ್ ಲುಕ್ ವೈಲ್ ದೇ ವರ್ ಟ್ರೈಂಗ್ ಟು ಪುಟ್ ಔಟ್ ದ ಫ್ಲೇಮ್ಸ್? Yes, you get the answer in the same paragraph, the continued sentence, that is, their faces looked ghostly and white in the light of the flames.
ಇಲ್ಲಿ ತನಕಕ್ಕೆ ನಿಮ್ಮ ಆನ್ಸರ್. The firemen began to pour water with. The firemen began to pour water with. So now you have moved to the second paragraph. Second paragraph nolage you come across this sentence. At once the brave firemen in their shining helmets leapt into the fire and began to pour streams of water on the shouting flames with their long hoses. Began to pour streams of water on the shooting flames with their long hoses. So, ನೀವು ಇಲ್ಲಿ ಬರಿಬೇಕಾಗಿರೋ ಆನ್ಸರ್ their hoses. Mention one of the effects of burning timber. Mention one of the effects of burning timber. ಈ ಕ್ವಶನ್ಗೆ ನೀವು ಈಗಾಗಲೇ ಬರ್ನಿಂಗ್ ಟಿಂಬರ್ನ ಎಫೆಕ್ಟ್ ಅನ್ನೋ ಬಗ್ಗೆ ಓದಿದ್ದೀರಿ. ಆ್ಯಂಡ್ ವೆರ್ ಹ್ಯಾವ್ ಯು ಕಮ್ ಅಕ್ರಾಸ್ ದಿಸ್? ಎಸ್, ದಿಸ್ ಈಸ್ ದ ಲಾಸ್ಟ್ ಸೆಂಟೆನ್ಸ್ ಆಫ್ ದ ಫಸ್ಟ್ ಪ್ಯಾರಾಗ್ರಾಫ್. That is, the air was thick with smoke and pungent with the flames of the burning timber. Idu the effect. The effect of burning timber was, so ನೀವು ಬರಿಬೇಕಾಗಿರೋ sentence, the effect of burning timber was, the air was thick with smoke and pungent with the flames of the burning timber. This is E. Sorry, G. Next, how did the roof fall down? How did the roof fall down? Now you have to shift to the third paragraph. Third paragraph nalli the flames the fire had not reached the second floor and the tongues of flame were licking the ceiling of the story above. Suddenly roof fell with tremendous crash. ಈ ಸೆಂಟೆನ್ಸ್ ಏನಿದೆ ಇದು ಆನ್ಸರ್. ಸೊ ದ ರೂಫ್ ಫೆಲ್ ವಿತ್ ಅ ಟ್ರಮೆಂಡಸ್ ಕ್ರಾಶ್. ದಿಸ್ ಈಸ್ ದ ಆನ್ಸರ್ ಫಾರ್ ಹೆಚ್. ಆ್ಯಂಡ್ ನೆಕ್ಸ್ಟ್, ವಾಟ್ ವಾಸ್ ಅ ಟೆರಿಬಲ್ ಸೈಟ್? ಸೊ ವಾಟ್ ವಾಸ್ ಅ ಟೆರಿಬಲ್ ಸೈಟ್? The roof fell with a tremendous crash. The flames now shot up higher than ever and burning spark danced all around. It was the terrible sight. So, the roof fell down with tremendous crash. The Hindu danced all around. It was a terrible crash, terrible sight. Idistu ನಿಮ್ಮ I question number I ಗೆ answer, 9th question. And coming to the last question on this passage. Why did the people heave a sigh of relief at the end? So, everyone heaved a sigh of relief antakanta bantu. Why? The brave firemen went on battling the flames for full 2 hours. In the end, they succeeded in bringing it under control and preventing it from spreading to the neighboring houses. So, answer is, the firemen succeeded in bringing the fire under control and preventing the fire from spreading to the neighboring houses. Idu nimma last question J ಗೆ ಆನ್ಸರ್. ಆ ಕ್ವಶನ್ನಲ್ಲಿ ಇರ್ತಕ್ಕಂತಹ ಅಂದರೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂತಹ ಸೆಂಟೆನ್ಸಸ್ ಏನಿದೆ ಅದನ್ನು ಅದರೊಳಗೆ ಅಗತ್ಯ ಇರ್ತಕ್ಕಂತಹ ಸ್ಲೈಟ್ ಮಾಡಿಫಿಕೇಷನ್ಸನ್ನು ಮಾಡಿಕೊಂಡು ಯು ನೀಡ್ ಟು ಆನ್ಸರ್ ದೀಸ್ ಕ್ವಶನ್ಸ್ ಫ್ರೇಮ್ಡ್ ಆನ್ ದ ಪ್ಯಾಸೇಜ್ ಇನ್ ಅ ಕಂಪ್ಲೀಟ್ ಮೀನಿಂಗ್ಫುಲ್ ಆರ್ಡರ್. ಸೊ ಈಗ ನೀವು ಗಮನಿಸಿದ್ರಲ್ವಾ ಯಾವ ರೀತಿ ಪ್ಯಾಸೇಜನ್ನು ಓದ್ಕೋಬೇಕು, ಕ್ವಶನ್ಸನ್ನು ನೋಡಿಕೊಂಡು ಅದಕ್ಕಿಂತ ಸಂಬಂಧಪಟ್ಟಿರುವಂತಹ ಆನ್ಸರ್ಸನ್ನು ಯಾವ ರೀತಿ ಪ್ಯಾರಾಗ್ರಾಫ್ನಿಂದ ಪಿಕ್ ಮಾಡಿ ಬರೀಬೇಕು ಅಂತೇಳಿ ಈ ಮೆಥಡನ್ನು ಫಾಲೋ ಮಾಡಿಕೊಂಡು you need to answer the questions that are set on the passage, that unseen passage that will be given to you, and thus you can answer the questions and it will ಈ ಮೆಥಡ್ ಇಂದ ನೀವು ಮಾರ್ಕ್ಸ್ ಅನ್ನ ಅನ್ಸೀನ್ ಪ್ಯಾಸೇಜ್ ಎಕ್ಸಾಮ್ ಪರ್ಪಸ್ ಆಫ್ ವ್ಯೂ ಒಳಗೆ ಹೇಳೋದಾದ್ರೆ ನೀವು ಈಸಿಯಾಗಿ 10 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಲರ್ನಿಂಗ್ ಲ್ಯಾಂಗ್ವೇಜ್ ಪರ್ಪಸ್ ನಲ್ಲಿ ಆದ್ರೆ ಯು ಕ್ಯಾನ್ ಲರ್ನ್ to read the language